ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮುಸಲ್ಮಾನರು ಏನೋ ಅಲ್ಲಿ ಒಂದಷ್ಟು ಜನ ಕಿಡಿಗೇಡಿಗಳು, ಅದರಲ್ಲೂ ಎಲ್ಲರೂ ಅಲ್ಲ, ನಾನು ಅದನ್ನ ಕೋಟ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ಮುಸಲ್ಮಾನರು ಅಲ್ಲ, ದೇಶ ಪ್ರೇಮ ಇರುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಅಲ್ಲಿರುವಂಥ ಕಿಡಿಗೇಡಿಗಳು ಏನು ಮಾತಾಡಿದ್ರಲ್ಲ ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ಇಲ್ಲಿ ಲಜ್ಜೆಗೆಟ್ಟಂತ ಕಾಂಗ್ರೆಸ್ ಶಾಸಕನ ಬಾಯಿಂದ ಬಂದಂತ ಮಾತಿದೆಯಲ್ಲ, ಹೋಗಿ ಸ್ವಾಮಿ ನೀವೇ ನಿಮ್ದೊಂದು ಗುಂಪು ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ. ಹೋಗಿ ಅಲ್ಲೇ ಓಟ್ ಹಾಕಿಸ್ಕೊಂಡು ಅಲ್ಲೇ ಇರಿ ನೀವು. ಶಿವಮೊಗ್ಗದ ಭದ್ರಾವತಿ ಶಾಸಕ ಸಂಗಮೇಶ್, ಏನ್ರಿ ನಿಮ್ ಮಾತು? ಕಾಂಗ್ರೆಸ್ ಶಾಸಕರ ಮುಸ್ಲಿಂ ಓಲೈಕೆ ಪರಿ ಕಂಡ್ರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಿ ನೀವು. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಸೆ ಇದೆಯೋ ಏನೋಪ್ಪ? ಹೋಗಿ ಅಲ್ಲೇ ಹೋಗಿ. ಭದ್ರಾವತಿ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈದ್ ಮೆರವಣಿಗೆ ವೇಳೆ ಶಾಸಕ ಸಂಗಮೇಶ್ ಮುಸ್ಲಿಂ ಓಲೈಕೆಯ ಮಾತು, ತಮ್ಮ ಪುತ್ರ ಗಣೇಶನ ಮೇಲೂ ನಿಮ್ಮ ಆಶೀರ್ವಾದ ಇರಲಿ ಅಂತ MLA ಸಾಹೇಬರು ಮಾತಾಡಿದ್ದಾರೆ. ಪುತ್ರನನ್ನ ವಾರಸ್ದಾರ ಮಾಡಲು ಮುಸ್ಲಿಂ ಓಲೈಕೆಗೆ ಮಾತಾಡಿದ್ರಾ? ಕ್ವೆಶ್ಚನ್ ಮಾರ್ಕ್ ತೆಗೆದು ಬಿಡ್ಬೇಕು. ಅದಕ್ಕೇನೆ ಮಾತಾಡಿರೋದು. ಇನ್ನೇನಕ್ಕೆ ಮಾತಾಡ್ತಾರೆ? ಅಧಿಕಾರ ಸಿಗುತ್ತೆ ಅಂತಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಇವ್ರು ಅಂತವ್ರು. ಪುತ್ರನನ್ನ ವಾರಸ್ದಾರ ಮಾಡೋದಕ್ಕೇನೆ ಆ ಓಲೈಸ್ಕೊಂಡು ಮಾತಾಡಿರೋದು. ಈ ಮೂಲಕ ಪುತ್ರನನ್ನ ಕಣಕ್ಕಿಳಿಸುವಂತ ಸೂಚನೆಯನ್ನ ಶಾಸಕ ಕೊಟ್ರ? ಹಲವಾರು ಸರಿ ಕೊಟ್ಟಿರ್ಬೋದು. ಸಂಗಮೇಶ್ ಅವ್ರ ಮಾತು ಕೇಳ್ಕೊಳ್ಳೋಣ ಫಸ್ಟ್, ಏನ್ ಮಾತಾಡಿದ್ರು ಅಂತ ಹೇಳಿ. ಎಸ್ ಸರ್, ಕೇಳಿಸ್ಕೊಡ್ರಿ. ಭದ್ರಾವತಿಯ ಕಾಂಗ್ರೆಸ್ ಶಾಸಕರು ಬಿಕೆ ಸಂಗಮೇಶ್ ಅವರ ಅವರು ಈಗಲೇ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅಲ್ಲ, ಎಷ್ಟು ಸೀರಿಯಸ್ ತಗೊಬೇಕು ಅಥವಾ ಎಷ್ಟು ತಮಾಷೆಯಾಗಿದ್ದಂತ ತಗೊಬೇಕು ಅಂತ ನಂಗೆ ಗೊತ್ತಿಲ್ಲ. ನಂಬರ್ 1, ನಾನು ಸಂಗಮೇಶನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆ ಗೊತ್ತಾ? ಇವರು ಪವರ್ ಟಿವಿಯ ಕ್ಯಾಮ್ರಕ್ಕೆ ದುಡ್ಡು ಕೌಂಟ್ ಮಾಡ್ತಾ, ಕ್ಯಾಶ್ ಕೌಂಟ್ ಮಾಡ್ತಾ ಸಿಕ್ಕಾಕೊಂಡಂಥ ಒಂದು ಶಾಸಕ. ನಂಬರ್ 1 ಭ್ರಷ್ಟ ಶಾಸಕ, ಲೈವ್ ಭ್ರಷ್ಟ ಶಾಸಕ ಅಂದರೆ ಭದ್ರಾವತಿಯ ಸಂಗಮೇಶ್. ನಂಬರ್ 1. ನಂಬರ್ 2, ಅವ್ರು ಹೇಳ್ತಾರೆ ನಾನು ಮುಂದಿನ ಜನ್ಮದಲ್ಲಿ ಸಾಬ್ರಾಕಿ ಹುಡ್ತೀನಿ ಅಂತ ಹೇಳ್ತಾರೆ. ಮಗನ ಹೆಸರು ಗಣೇಶ ಅಂತ ಇಟ್ಕೊಂಡವ್ರೆ. ಚೇಂಜ್ ಮಾಡ್ಬೋದಲ್ಲ ಹೆಸರು? ಅಲ್ಲ, ನನಗೆ ಅರ್ಥ ಆಗಿಲ್ಲ. ಅಲ್ಲ, ಅವರಿಗೆ ರೈಟ್ಸ್ ಇದೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿರೋದು. ಕಾಂಗ್ರೆಸ್ ಪಕ್ಷದಲ್ಲಿ ಅದೆಲ್ಲ ರೈಟ್ಸ್ ಇದೆ. ಯಾವ ಜಾತಿಲಿ ಬೇಕಾದ್ರೂ ಹುಟ್ಟಬೋದು, ಎಲ್ಲಿ ಬೇಕಾದ್ರೂ ಹುಟ್ಟಬೋದು, ಏನು ಬೇಕಾದ್ರೂ ಹುಟ್ಟಬೋದು, ಅವ್ರದ್ದು ಒಂದು ರೈಟ್ಸ್ ಇದೆ ಅಂತ ಇಟ್ಕೊಳ್ಳೋಪ್ಪ. ಈಗ ನಾನು ಕೇಳ್ತಾ ಇರೋದು, ಇವ್ರಿಗೆ ಅಷ್ಟು ಮುಂದಿನ ವರ್ಷಕ್ಕೆ ಕಾಯುವಂಥದ್ದು ಏನಿದೆಪ್ಪ? ಮುಂದಿನ ಜನ್ಮಕ್ಕೆ ಹೋಗ್ಬೇಕು, ನಾನು ಪಾಕಿಸ್ತಾನದಲ್ಲೇ ಹೋಗಿ ಹುಟ್ಟಬೇಕು, ಈಗಲೇ ಕನ್ವರ್ಟ್ ಆಗ್ಬೋದಲ್ಲ? ಅಲ್ಲಲ್ಲ, ನಾನು ಅದನ್ನೇ ಕೇಳ್ತಾ ಇರೋದು. ಭಾರತದ ಸಂವಿಧಾನ ಇವರ ಅಧ್ಯಕ್ಷರು ಹಿಡ್ಕೊಂಡು ತಿರುಗ್ತಾರಲ್ಲ, ಅಧ್ಯಕ್ಷರು ಅಂದ್ರೆ ರಾಹುಲ್ ನಿಮ್ಗೆ ಅರ್ಥ ಆಗ್ಬೋದು. ಇದು ಅನದರ್ ಸುಪ್ರೀಂ ಪವರ್ ಇಟ್ಕೊಂಡು ತಿರುಗ್ತಲ್ಲ, ಅದರಲ್ಲಿ ಬರ್ದಿದೆ ನಿನ್ನ ಧರ್ಮ ಯಾವುದು ಬೇಕಾದ್ರೆ ನೀನು ಅನುಸರಿಸ್ಬೋದು, ಬಾಳಬಹುದು ಅಂತ. ಈಗಲೇ ಜಾಯ್ನ್ ಆಗೋದಪ್ಪ, ನಾಳೆ ಹೋಗ್ಬಿಟ್ಟು ನಾಳೆ ಕನ್ವರ್ಟ್ ಆಗೋದು, ಮಗನ ಹೆಸರನ್ನು ಯಾವ್ದಾದ್ರು ಒಂದು ಕಾದರ್ ಗೀದರ್ ಇಡೋದು. ಏನಕ್ಕೆ ಟೆನ್ಷನು ಸಾಬ್ರಿಗೆ? ಮುಂದಿನ ಜನ್ಮದ ತನಕ ಯಾಕೆ ವೇಟ್ ಮಾಡೋದು? ಅಲ್ಲ ರೀ, ಇಟ್ ಈಸ್ ಎ ಸೇಮ್. ನಾನು ಒಂದು ಮಾತು ಹೇಳ್ತೀನಿ ಕೇಳಿ ನಿಮಗೆ. ಯಾರಾದರೂ ಮುಸ್ಲಿಮರನ್ನು ಅಥವಾ ಅನ್ಯ ಧರ್ಮದವರನ್ನು ಅಥವಾ ಅಲ್ಪಸಂಖ್ಯಾತರನ್ನು ಅವರ ಸಪೋರ್ಟ್ ಆಗಿ ಮಾತಾಡಿದರೆ, ಅವರ ಬೆಂಬಲಕ್ಕೆ ನಿಂತರೆ, ಅವರಿಗಾಗಿ ಮಾತಾಡಿದರೆ ಅದರ ಹೆಸರು ಜಾತ್ಯತೀತತೆ. ಆ ಪಾರ್ಟಿ ಜಾತ್ಯತೀತ ಪಾರ್ಟಿ ಅನಿಸುತ್ತೆ. ಮಾತಾಡುವವನು ಅವನು ಸೆಕ್ಯುಲರ್ ಆಗಿಬಿಡ್ತಾನೆ. ಮಾತಾಡುವ CM ಇನ್ನೊಬ್ಬರ ಪ್ರಧಾನಮಂತ್ರಿ, ಅವರು ಸೆಕ್ಯುಲರ್ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ಒಬ್ಬ ಹಿಂದುತ್ವದ ಸಪೋರ್ಟ್ ಆಗಿ ಮಾತಾಡಿದರೆ, ಹಿಂದುತ್ವದೊಟ್ಟಿಗೆ ಬಹುಸಂಖ್ಯಾತರೊಟ್ಟಿಗೆ ನಿಂತ್ಕೊಂಡ್ರೆ, ಅದರ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಅವನು ಕೋಮುವಾದಿ ಆಗ್ತಾನೆ. 2 ಫಾರ್ಮುಲಾಗಳಿದ್ದಾವೆ ಇಲ್ಲಿ, ವೆರಿ ಕ್ಲಿಯರ್ 2 ಫಾರ್ಮುಲಾಸ್. ಒಬ್ಬ ಅದನ್ನೇ ಮಾಡಿದರೆ ಅವನು ಸೆಕ್ಯುಲರಿಸಮ್ಗೆ ಹೋಗ್ಬಿಡ್ತಾನೆ, ಇನ್ನೊಬ್ಬ ಅವನು ಕೋಮುವಾದಿ ಆಗ್ಬಿಡ್ತಾನೆ. ವಾಟ್ ಎ ಟ್ರ್ಯಾಜಿಡಿ. ಇಂಥ ಅಯೋಗ್ಯ ರಾಜಕಾರಣಿಗಳಿದ್ದೇ ಓಲೈಕೆ ರಾಜಕಾರಣಗಳನ್ನು ಮಾಡ್ತಾನೆ. ಮತಭಿಕ್ಷೆ ಈಗಲೇ ಬೇಡ್ಲಿಕ್ಕೆ ಶುರು ಮಾಡಿದ್ದಾನೆ. ಅಪ್ಪ, ಎಲ್ಲರೂ ನೀವು ಅನ್ಯ ಧರ್ಮದವರು ಸೇರಿಬಿಟ್ಟು ನನ್ನ ಗಣೇಶನಿಗೆ ಆಶೀರ್ವದಿಸಿ ಅಂತ ಹೇಳ್ತಾನೆ. ಸಂಗಮೇಶ್ ಅವರೇ,
ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರಿ, ಹಿಂದೂ ಧರ್ಮದಲ್ಲಿ ಎಲ್ಲವನ್ನೂ ಪಡ್ಕೊಂಡಿದ್ರಿ. ಅದೇ ರೀತಿ ಮಗನಿಗೂ ಒಳ್ಳೆ ಹೆಸರು ಗಣೇಶಂದೇ ಇಟ್ಟಿದ್ರಿ. ಅಲ್ಲ ಸರ್, ಅಷ್ಟೊಂದು ಅವ್ರಿಗೆ ಆಸೆ ನಾನು ಇದೆ. ಹೇಳ್ತಾ ಇರೋದು. ಬೇರೆ ಹೆಸರು ಇಡ್ಬೋದಾಗಿತ್ತು. ಅಲ್ಲ, ನನ್ನ ಲೆಕ್ಕದಲ್ಲಿ ಬೇರೆ ಅಲ್ಲ, ನಿಮ್ಗೆ ಎಲ್ಲ ಇದೆ, ದುಡ್ಡಿದೆ, ರಾಜಕಾರಣ ಮಾಡಿದ್ರಿ, ಎಲ್ಲದೂ ಮಾತಾಡಿದ್ರಿ. ಆದರೆ ನಿಮಗೆ ಒಂದರದ್ದು ಕೊರತೆ ಇದೆ ಸಂಗಮೇಶ್ ಅವರೇ. ಅದು ಯಾವುದಂದ್ರೆ ನಿಯತ್ತಿನ ಕೊರತೆ ಇದೆ ನಿಮಗೆ. ಹುಟ್ಟಿದ ಧರ್ಮಕ್ಕೆ ನಿಮಗೆ ಇಷ್ಟರವರೆಗೆ ಕೊಟ್ಟ ಎಲ್ಲ ಫೆಸಿಲಿಟಿಗಳನ್ನು ಮಾಡಿಕೊಂಡು ಜೀವನ ಮಾಡಿಕೊಂಡು ಇಲ್ಲಿವರೆಗೆ ಬಂದಂತಹ ಧರ್ಮಕ್ಕೆ, ಹುಟ್ಟಿದ ಧರ್ಮಕ್ಕೆ ನಿಮಗೆ ನಿಯತ್ತಿನ ಕೊರತೆ ಇದೆ. ಅದಕ್ಕಾಗಿ ನಮಗೊಂದು ಬೇಡಿಕೆ ಇದೆ. ಏನಾದರೂ ನೆಕ್ಸ್ಟ್ ಜನ್ಮದಲ್ಲಿ ನೀವು ಹುಟ್ಟೋದಾದರೆ ಒಂದು ನಾಯಿ ಮರಿಯಾಗಿ ಹುಟ್ಟುಬಿಡಿ. ಫಸ್ಟೊಂದು ನಿಯತ್ತು ಕಲ್ತ್ಕೊಂಬಿಡುವ. ನಿಯತ್ತಿಗೆ ಭಯಂಕರ ಫೇಮಸ್ ಅಂತ ಹೇಳ್ತಾರೆ. ನಾಯಿಗೆ ಅಷ್ಟು ನಿಯತ್ತು ಯಾರಿಗಿಲ್ಲ ಅಂತ ಹೇಳ್ತಾರೆ. ನೀವು ಎಲ್ಲಾದರೂ ಹೋಗಿ ಮತ್ತೊಂದು ಜನ್ಮದಲ್ಲಿ ಪುನಃ ಸಾಬುರ ಮತ್ತು ಏನಾದರೂ XYZ ಆಗಿ, ಈಗ ರಾಜಕಾರಣಕ್ಕೆ ನೀವು ಹೋಗಿ ನಾನು ಸಾಬರಾಗಬೇಕು, ನಾನು ಕ್ರಿಶ್ಚಿಯನ್ ಆಗಬೇಕು, ನಾನು ದಲಿತ ಆಗಬೇಕು ಅನ್ನೋದಕ್ಕಿಂತ, ಜನರನ್ನು ಎತ್ತು ಕಟ್ಟುವುದಕ್ಕಿಂತ, ಓಲೈಕೆ ರಾಜಕಾರಣ ಮಾಡುವುದಕ್ಕಿಂತ ನೀವು ನೆಕ್ಸ್ಟ್ ಜನ್ಮದಲ್ಲಿ ನೀವು ಶಿವಮೊಗ್ಗದಲ್ಲೋ ಎಲ್ಲೋ ಒಂದು ಒಳ್ಳೆಯ ಮನೆಯಲ್ಲಿ ಮುದ್ದು ನಾಯಿ ಮರಿಯಾಗಿ ಹುಟ್ಟಿ ನಿಯತ್ತಿನ ಒಂದು ಪಾಲನೆ ಮಾಡಿ. ಅಟ್ಲೀಸ್ಟ್ ಆ ನಿಯತ್ತು ಇಟ್ಕೊಳ್ಳಿ. ರಾಜಕಾರಣದಲ್ಲೂ ನಿಯತ್ತಿಲ್ಲದವರು ನೀವು. ನಿಮಗೆ ಗೊತ್ತಿದೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಬೇಕಾದರೆ ನಾಳೆ ವಿಡಿಯೋವನ್ನು ಪ್ರದರ್ಶನ ಇನ್ನೊಮ್ಮೆ ಮಾಡುವ. ನಿಮ್ಮ ರಾಜಕಾರಣದ ನಿಯತ್ತು, ಜನರಿಗೆ ಓಟ್ ಹಾಕಿದವರಿಗೆ ಎಂಥ ನಿಯತ್ತನ್ನು ನೀವು ತೋರಿಸಿದ್ದೀರ ಅನ್ನೋದು ನಾವು ಬೇಕಾದರೆ ನಾಳೆ ಒಂದು ವಿಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ. ನಮ್ಮಲ್ಲಿ ಇದ್ದಿದ್ದನ್ನು ಹಾಕ್ತೀವಿ. ಈಗ ನಿಮಗೆ ಧರ್ಮ ಬೇಡ, ನಿಮಗೆ ಯಾವುದೋ ಧರ್ಮಕ್ಕೆ ಹೋಗ್ಬೇಕಪ್ಪ, ನಾಳೆನೇ ಹೋಗಿ ಒಂದು ಅಪ್ಲಿಕೇಶನ್ ಹಾಕೊಂಬಿಡಿ. ಹೆಂಗೋ ಒಳ್ಳೆ ಭಾಷೆನ ಕಲ್ತ್ಕೊಂಡಿದ್ದೀರಿ ಅಂತ ಅನಿಸುತ್ತೆ ನನಗೆ. ಕನ್ವರ್ಟ್ ಆಗಿಬಿಡಿ. ಏನಕ್ಕೆ ಪ್ರಾಬ್ಲಮ್ಮು ಇಲ್ಲ, ಏನಾಗಲ್ವಾ? ಒಂದು ಕೆಲಸ ಮಾಡಿ, ಗಾಂಧಿ ಆಗಿಬಿಡಿ. ಕಾಂಗ್ರೆಸ್ದ ಅಧ್ಯಕ್ಷ ಮಾಡ್ತಾರೆ ನಿಮ್ಮನ್ನು. ಸರ್ನೇಮ್ ಚೇಂಜ್ ಮಾಡ್ಕೊಳ್ಳಿ ಈ ಸಲ. ಏನಕ್ಕೆ? ಇಲ್ಲಾಂದರೆ ಅದನ್ನೊಂದು ಬೇಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನು ಇಂದಿರಾ ಗಾಂಧಿ ವಂಶದಲ್ಲಿ ಹುಟ್ಟಬೇಕಂತ ಆಸೆ ಅಂತ ಹೇಳ್ಕೊಂಬಿಡಿ. ಯಾಕೆ ಭದ್ರಾವತಿಯಲ್ಲಿ ಕಷ್ಟಪಡೋದು ಸಂಗಮೇಶ್ ಅವರೇ? ಎಲ್ಲೆಲ್ಲೋ ಹೋಗ್ಕೊಂಡು ಈ ಮತಭಿಕ್ಷೆ ಈ ರೀತಿ ಕೇಳ್ಕೊಂಡು ಬೇಡ್ಕೊಂಡು ಹಾಳು ಮಾಡಿಕೊಂಡು ನಿಮ್ಮ ಮರ್ಯಾದೆನೇ ತೆಗೆದು, ಧರ್ಮದ ಮರ್ಯಾದೆನೇ ತೆಗೆದು, ನಿಮಗೆ ಮತ ಹಾಕಿದ ಮತದಾರರ ಮರ್ಯಾದೆನೂ ತೆಗೆದುಬಿಟ್ಟು ನೀವು ಬದುಕುವುದಕ್ಕಿಂತ ಇಷ್ಟು ಹೊಲಸೆದ್ದೋಗಿದಾರ ಅಥವಾ ಈ ಸರ್ಕಾರನೋ ನನ್ನದೊಂದು ಆಸೆ, ಒಂದು ಪ್ರೇಯರು. ನೆಕ್ಸ್ಟ್ ಟೈಮು ನೀವು ನೆಕ್ಸ್ಟ್ ಜನ್ಮದಲ್ಲಿ ಎಲ್ಲಾದರೂ ಒಂದು ಭಾರತ ದೇಶದಲ್ಲಿ ಹುಟ್ಟುವುದಾದರೆ ಇಲ್ಲಿ ಹುಟ್ಟಬೇಡಿ ಅಂತ ಕೇಳ್ತಾ ಇದ್ದೀನಿ ನಾನು ನಿಮಗೆ. ನಿಮ್ಮಂಥವರು ಭಾರತ ದೇಶದಲ್ಲಿ ಹುಟ್ಟಬಾರ್ದು. ಹುಟ್ಟಿದ್ರು ಕೂಡ ಒಂದು ಮುದ್ದು ನಾಯಿ ಮರಿಯಾಗಿ ಜನಿಸಿ. ಅದು ಬೇಕಾದರೆ ಯಾವ ಮನೇಲಿ ಬೇಕಾದರೆ ಬಾಳಲಿ. ಆಗ ಅದಕ್ಕೆ ಜಾತ್ಯತೀತತೆ ಬರುತ್ತೆ. ನಾಯಿಗೆ ಯಾವ ಮನೆ ಆದ್ರೇನು, ಅನ್ನ ಹಾಕಿದರೆ ಸಾಕು. ಯಾರು ಬ್ರೆಡ್ ಹಾಕಿದ್ರು ಅದಕ್ಕೆ ನಡೆಯುತ್ತೆ. ಅದಕ್ಕೆ ನಿಯತ್ತಿದೆ. ಅದಾದರೂ ನೀವು ಮಾಡಿ ಸಂಗಮೇಶ್ವರ್ಗೆ.